ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು 11 ಗಂಟೆ ಅಷ್ಟೊತ್ತಿಗೆ ವಾಕ್ ಶುರು ಮಾಡಿದ್ದೀನಿ. ಎಲ್ಲರಿಗೂ ಇವತ್ತು ನಾವು ಮನೆ ತೋಟ ಕೆಲಸಕ್ಕೆ ಜನ ಬಂದಿದ್ದರು. ತೋಟದಲ್ಲಿ ಬೇಲಿ ಎಲ್ಲ ಹೋಗಿತ್ತು ಅಂತ ನಮ್ಮ ಮನೆಯವ್ರು ಬೇಲಿ ಕಟ್ಟಕ್ಕಂತ ಆಳು ಕರ್ಕೊಂಡು ಬಂದಿದ್ದರು. ಅವರೆಲ್ಲ ಬಂದು ಬೇಲಿಗೆ ಎಲ್ಲ ತಂತಿ ಕಟ್ಟೋಣ ಅಂತ ಕಟ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಅವ್ರಿಗೆ ಟೀ ಕೊಟ್ಬಿಟ್ಟು ಮನೆಗೆ ಬಂದೆ. ಟೀ ಕೊಟ್ಟು ಮನೆಗೆ ಬಂದ ಕೂಡಲೇ ನಮ್ಮ ಮನೆಯವ್ರು ಇದ್ಕೊಂಡು ಅವ್ರಿಗೆ ಚಪಾತಿ ಮತ್ತು ಚಿಕನ್ ಪಲ್ಯ ಮಾಡು ಅಂತ ಹೇಳಿದ್ರು. ಚಿಕನ್ ಪಲ್ಯ ಮಾಡೋ ಅಂತ ಹೇಳಿ ಅವ್ರು ಎತ್ಕೊಂಡು ಚಿಕನ್ ತರಕ್ಕಂತ ಪ್ಯಾಟಿಗೆ ಹೋದರು. ನನಗೆ ಚಪಾತಿ ಹಿಟ್ಟು ಕಲಸಿಟ್ಬಿಡೋಣ ಅಂತ ಹೇಳ್ಕೊಂಡು ಚಪಾತಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆ. 1 kg ಆಗೋಷ್ಟು ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮುಚ್ಚಿ ಬದಿಗಿಟ್ಟೆ. ಕೆಲಸ ಮಾಡ್ತಾನೆ ಮನೆಯೂ ಕ್ಲೀನ್ ಮಾಡ್ಕೊತಾನೆ ಮಾಡಿದ್ರೆ ಸ್ವಲ್ಪ ಲಾಸ್ಟಿಗೆ ಒಂದೇ ಸಾರಿ ಕ್ಲೀನ್ ಮಾಡೋದು ತಪ್ಪುತ್ತೆ ಅಂತೇಳಿ ನೆಲನೆಲ್ಲ ಅಲ್ಲೇ ಕಲ್ಲನ್ನೆಲ್ಲ ಕ್ಲೀನ್ ಮಾಡ್ಕೊತಾನೆ ಕೆಲಸ ಮಾಡ್ತಿದ್ದೆ. ಹಾಗೆ ಚಿಕನ್ನಿಗೆ ಲಿಂಬೆಹಣ್ಣು ಹಾಕಬೇಕು ಅಂತೇಳಿ ಲಿಂಬೆಹಣ್ಣು ತಂದು ಕೊಟ್ಟಳು ನನ್ನ ಮಗಳು. ಅದನ್ನೆಲ್ಲ ಹೆಚ್ಚಿ ರಸ ತೆಗೆದಿಟ್ಬಿಟ್ಟು ಅಷ್ಟೊತ್ತಿಗಾಗಲೇ ನಮ್ಮ ಮನೆಯವ್ರು ಚಿಕನ್ ತಗೊಬಂದಿದ್ರು. ಅದನ್ನು ತೊಳೆದು ಅದಕ್ಕೊಂಚೂರು ಅರಿಶಿನ ಪುಡಿ, ಲಿಂಬೆಹಣ್ಣಿನ ರಸ ಮತ್ತು 1-2 ಚಮಚ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದೆ. ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಮುಚ್ಚಿಟ್ಟು ಈ ಕಡೆ ಬಾಣಲಿ ಒಲೆ ಮೇಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಚಕ್ಕೆ, ಲವಂಗ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂಚೂರು ಜಾಯಿಕಾಯಿ ಇವನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ನೀರುಳ್ಳಿ ಮತ್ತು ಒಂದು ಟೊಮೊಟೊನ ಸಹ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಅದರೊಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಚೆನ್ನಾಗಿ ಅದು ಸ್ವಲ್ಪ ಬಾಡಿದ ಕೂಡಲೇ ಅದು ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ತೆಗೆದು ಬದಿಗಿಟ್ಟೆ. ಸಾಂಬಾರಿಗೆ ಅಂತ ಮತ್ತೆ ಎಕ್ಸ್ಟ್ರಾ ನೀರುಳ್ಳಿ ಮತ್ತು ಟೊಮೊಟೊ ಹೆಚ್ಚಬೇಕಾಯಿತು. ನನ್ನ ಮಗಳು ಸ್ವಲ್ಪ ಹೆಚ್ಚುತ್ತಾಯಿದ್ಲು. ಮತ್ತು ಹೆಚ್ಚಿ ಕಣ್ಣಲ್ಲಿ ನೀರು ಬರುತ್ತಮ್ಮ ನಂಗೆ ಆಗಲ್ಲ ಅಂತ ಬಿಟ್ಟು ಹೋದ್ಲು. ಮತ್ತು ನಾನೇ ಹೆಚ್ಕೊಂಡೆ. ಆಮೇಲೆ ಮಿಕ್ಸಿಗೆ ಖಾರ 1 ತೆಂಗಿನಕಾಯಿಯನ್ನು ಹಾಕಿ ತುರಿದು ಹಾಕಿದೆ. ಆಮೇಲೆ 1-2 ಚಮಚ ಮೆಣಸಿನ ಪುಡಿ ಹಾಕಿ ಹುರಿದಿಟ್ಟಿರೋ ಮಸಾಲನ ಹಾಕಿ ಮಸಾಲ ರುಬ್ಕೊಂಡೆ. ನನ್ನ ಮಗಳು ಮಧ್ಯೆ ಬಂದು ಮನೆ ಕ್ಲೀನ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡಿದ್ಲು, ನಂಗೆ ಹೆಲ್ಪ್ ಮಾಡ್ತಾಯಿದ್ಲು. ಸಂಡೇ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇದ್ದರು. ಅವರೆಲ್ಲ ಕ್ಲೀನ್ ಮಾಡ್ತಿದ್ದಂಗೆ ನಾನು ಮಿಕ್ಸಿಲಿ ಖಾರ ರುಬ್ಬಿಟ್ಕೊಂಡು ಬಂದೆ. ಖಾರ ರುಬ್ಬಿದ್ದೇನೋ ಆಯಿತು, ಕರೆಂಟ್ ಹೋಗಿಬಿಟ್ರೆ ಕಷ್ಟ ಅಂತ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾಗ್ತಿದ್ದಂಗೆ ಒಂದು ಕುಕ್ಕರ್ ಒಲೆ ಮೇಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೊಂದು ನೀರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಒಂದು ನೀರುಳ್ಳಿ ಮತ್ತು ಒಂದು ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸರಿಯಾಗಿ ಉಪ್ಪು ಎಲ್ಲ ಫಸ್ಟಿಗೆ ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋಕ್ಕೆ ಹೋಗಿಲ್ಲ. ಹಾಗೆ ರುಬ್ಬಿಟ್ಟು ಮಸಾಲಾನ ಅದಕ್ಕೆ ಹಾಕಿ ಅದು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿಟ್ಟೆ. ಮಿಕ್ಸ್ ಮಾಡಿ ಮುಚ್ಚಿದೆ. ಗ್ಯಾಸ್ ಕುಕ್ಕರಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಅದನ್ನು ಬೇಯೋಕ್ಕಿಟ್ಟೆ. ಮತ್ತು ಹಂಗೆ ಚಪಾತಿಗೆಲ್ಲ ನನ್ನ ಮಗಳು ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ಲು. ಅದನ್ನೆಲ್ಲ ಒಂದೊಂದೇ ಚಪಾತಿ ಲಟ್ಸೋಕೆ ಶುರು ಮಾಡಿದೆ. ನಾನು ಮಾಡೋದು ನೋಡಿಕೊಂಡು ನನ್ನ ಮಗ ಕೂಡ ಬಂದು ಅಮ್ಮ ನಾನು ಚಪಾತಿ ಮಾಡ್ತೀನಿ ಅಂತ ಹೇಳಿ ಚಪಾತಿ ಮಾಡೋಕ್ಕೆ ಶುರು ಮಾಡ್ದೆ. ಕೈಯೆಲ್ಲ ಎಂಥದ್ದು ಸ್ಕೆಚ್ ಪೆನ್ ಮುಟ್ಟಿದ್ನಂತೆ, ಕೈಯೆಲ್ಲ ಕೆಂಪಾಗಿತ್ತು. ಅದಕ್ಕೆ ಅವನಿಗೆ ಸಪ್ರೇಟಾಗಿ ಸ್ವಲ್ಪ ಹಿಟ್ಟನ್ನು ಕೊಟ್ಟಿದ್ದೆ. ಅವನು ನಾನು ಮಾಡ್ತೀನಿ ಅಂತ ಪೆನ್ಸಿಲ್ ತಗೊಂಡು ಚಪಾತಿನ ಲಟ್ಸ್ತಾ ಇದ್ದ. ಹಾಗೆ ಚಪಾತಿ ಲಟ್ಸ್ತಿದ್ದಂಗೆ ಗ್ಯಾಸ್ ಹಚ್ಬಿಟ್ಟು ತವಾನು ಇಟ್ವಿ. ಲೇಟಾಗಿತ್ತು, ಮೊದಲೇ ತುಂಬ ಲೇಟ್ ಆಗ್ಬಿಟ್ಟು 12:30 1 ಗಂಟೆ ಆಗೋತ್ತಿಗೆ ಚಪಾತಿ ಎಲ್ಲ ರೆಡಿ ಹಾಕೋ ಅವ್ರಿಗೆ ಊಟ ಕೊಡಬೇಕು ಅಂತ ಹೇಳ್ಕೊಂಡು ಬೇಗನೆ ಮಾಡ್ತಿದ್ವಿ. ಅದರಲ್ಲೂ ನನ್ನ ಮಗ ಚಪಾತಿನ ಲಟ್ಸೋಕ್ಕೆ ಬರಲಿಲ್ಲ ಅಂತ ಹೇಳ್ಕೊಂಡು ರೊಟ್ಟಿ ತಟ್ತಾ ಇದ್ದ. ಅಷ್ಟೊತ್ತಿಗಾಗಲೇ ಕುಕ್ಕರ್ ಬೇರೆ ವಿಸಿಲ್ ಹೊಡಿತು. ಚಿಕನ್ ಪಲ್ಯ ರೆಡಿ ಆಯಿತು. ಹಾಗೆ ಚಪಾತಿನೂ ಕಾಯಿಸ್ತಾ ಸುಮಾರು ಟೈಮೇ ತೊಗೊಳ್ತು. ಅಷ್ಟು ಜನಗೂ ಚಪಾತಿ ಮಾಡಿ ಪಲ್ಯ ಮಾಡೋತ್ತಿಗೆ ತುಂಬ ಟೈಮ್ ಆಗೋಗಿತ್ತು. ಹಾಗೆ ಗಂಟೆ ಆಯಿತು. ನಮ್ಮ ಮನೆಯವ್ರು ಬಂದು ಆಯಿತಾ ರೆಡಿ ಆಯಿತು ಅಂತ ಕೇಳ್ತಾಯಿದ್ರು. ಆಗ ನನ್ನ ಮಗ ಚಪಾತಿ ಮಾಡಿದ್ದೀನಿ ಚೆನ್ನಾಗೈತಾ ನೋಡಮ್ಮ ಅಂತ ನನಗೆ ತೋರಿಸ್ತಾ ಇದ್ದ, ವಿಡಿಯೋಗೂ ತೋರಿಸ್ತಿದ್ದ. ಹಾಗೆ ಎಲ್ಲ ರೆಡಿ ಆಯಿತು ಅಂತ ನನ್ನ ಮಗಳು ನೋಡಿ ಎಲ್ಲ ಹೇಳಿದ್ಲು, ಚೆನ್ನಾಗಿ ಎಲ್ಲ ಆಗಿದೆ ಅಮ್ಮ ಅಪ್ಪಾಜಿಗೆ ಹೇಳ್ತೀನಿ ಅಂತ ಅವಳು ಹೋದ್ಲು. ಹಾಗೆ ಚಪಾತಿ ಚೆನ್ನಾಗೇ ಮಾಡಿದ್ವಿ. ಆದರೂ ಕಡಿಮೆ ಆಗುತ್ತೇನೋ ಅಂತ ಒಂಥರ ಟೆನ್ಷನ್ ಇತ್ತು. ಸುಮಾರು ಜನ ಇದ್ದರು ಕೆಲಸಕ್ಕೆ. ನಮಗೂ ಸಹ ಚಪಾತಿನೇ ಮಾಡ್ಕೊಂಡಿದ್ವಿ. ನಾವು ಮನೆಯವ್ರು 5 ಜನ ಇದ್ವಿ ಮತ್ತು ಕೆಲಸದವ್ರು ಒಂದು 4-5 ಜನ ಇದ್ದರು. ಅಲ್ಲಿ ಸ್ವಲ್ಪ ಎಲ್ಲ ತೊಗೊಂಡೋದ್ರೆ ನಮ್ಮ ಮನೆಯವರು ಬೈತಾರೆ. ಹಾಗೆ ನನ್ನ ಮಗಳು ನಂಗೆ ಹಸಿವಾಗ್ತಿದೆ ಅಂತ ಅವಳು ಊಟ ಮಾಡಿದ್ಲು. ನನ್ನ ಮಗ ನಮ್ಮ ಮನೆಯವ್ರ ಜೊತೆಗೆ ಅವ್ರಿಗೆ ಊಟ ತಗೊಂಡು ಹೋದ.
ಹೋಗ್ತಿರ್ತೀನಿ, ನಾನು ಬರ್ತೀನಿ ಅಪ್ಪಾಜಿ ಅಂತೇಳಿ ಅವನು ಅವ್ರ ಜೊತೆಗೆ ಹೋಗ್ತಾ ಇದ್ದಾನೆ. ನಾನು ಹಿಂದ್ಗಡೆಯಿಂದ ಹೋದೆ. ಅದು ನಮ್ಮ ಮನೆ ಪಕ್ಕದಲ್ಲಿ ಕೆರೆ ಇದೆ, ಆ ಕೆರೆ ದಂಡೆ ಮೇಲೆ ಹೋಗಬೇಕು. ಆ ಕಡೆಯಿಂದ ಕೆರೆ ಕಾಣುತ್ತೆ, ಈ ಕಡೆಗೆ ಬಂದರೆ ನಮ್ಮ ತೋಟ ಕಾಣುತ್ತೆ. ಅದು ದಂಡೆ ಮೇಲೆ ಹತ್ಕೊಂಡು ಹೋಗಬೇಕು. ದಂಡೆ ಮೇಲೆ ಹೋಗ್ತಿದ್ದಂಗೆ ನನ್ನ ಮಗ ಎಲ್ಲಿ ಬೀಳ್ತಾನೋ ಅಂತ ಅದೊಂದು ಬೇರೆ ಟೆನ್ಷನ್ ನನಗೆ. ಅಲ್ಲಿ ಮುಳ್ಳುಗಳೆಲ್ಲ ಇರುತ್ತೆ. ಇದು ನಮ್ಮ ತೋಟ ಹೊಂಡದಲ್ಲಿದೆ. ದಂಡೆ ಮೇಲೆ ದಾರಿ ಇದೆ, ಮಧ್ಯದಲ್ಲಿ ಆ ಕಡೆಯಿಂದ ಕೆರೆ ಕಾಣ್ತಾ ಇದೆ. ಕೆರೆ ನೀರು ಯಾವಾಗಲೂ ಇರುತ್ತೆ, ಬೇಸಿಗೆಯಲ್ಲಿ ಸಹ ನೀರಿರುತ್ತೆ. ತುಂಬ ಮೀನು ಬಿಟ್ಟಿದ್ದಾರೆ ಅದರಲ್ಲಿ. ಆ ಕೆರೆಯನ್ನು ಮಂಡಲ್ನವರು ಬೇರೆಯವರಿಗೆಲ್ಲ ವಹಿಸ್ಕೊಡ್ತಾರೆ. ಅವರು ಅದರಲ್ಲಿ ಮೀನೆಲ್ಲ ಬಿಟ್ಟು ಸಾಕಾಣಿಕೆ ಮಾಡ್ತಾರೆ. ಅದನ್ನು ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಕಟ್ಟಿ ಮಂಡಲಿಂದ ಇದು ಮಾಡ್ಕೊಂಡಿರ್ತಾರಲ್ಲ, ಅವ್ರ ಮೀನನ್ನು ಹಿಡಿದು ಮಾರಾಟ ಮಾಡ್ಕೊಳ್ತಾರೆ. ಹಾಗೆ ಸುಮಾರು ದೂರ ಹೋಗಬೇಕು. ನಮ್ಮ ತೋಟದ ತುದಿಗೆ ಹೋಗಬೇಕು. ಇದು ನಾವು ಭೂತನ ಬನ ಅಂತ ಕರಿತೀವಿ. ಇಲ್ಲೊಂದು ಸಣ್ಣ ಕಲ್ಲಿಟ್ಟು ಪೂಜೆ ಮಾಡ್ತಾರೆ. ಅಂತೂ ಬೇಲಿ ಕಟ್ಟೋ ಜಾಗಕ್ಕೆ ಬಂದು ತಲುಪಿದ್ವಿ. ನಂಗೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರೋತ್ತಿಗೆ ಸುಸ್ತಾಗಿ ಹೋಯಿತು. ನಾನೆಲ್ಲೂ ಹೊರಗಡೆ ಜಾಸ್ತಿ ಓಡಾಡೋದಿಲ್ಲ, ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ದೂರ ನಡಿಬೇಕು ಅಂದ್ಕೊಳ್ಳಿ ಸುಸ್ತಾಗತ್ತೆ. ಅವ್ರು ನಮ್ಮ ಮನೆಯವರು ಎಲ್ಲರಿಗೂ ಊಟ ಹಾಕ್ಕೊಟ್ಟು, ನಾನು ಯಾರಿಗೂ ಊಟ ಬಡ್ಸೋಕ್ಕೆಲ್ಲ ಅಷ್ಟು ಹೋಗೋದಿಲ್ಲ. ಹಾಗೆ ಅವರೆಲ್ಲ ಊಟ ಮಾಡ್ತಿದ್ರು. ಹಾಗೆ ನಿಂತ್ಕೊಂಡು ನಾವು ಮನೆಗೆ ಹೋಗಿ ಊಟ ಮಾಡೋಣ ಅಂತೇಳಿ ಮನೆಗೆ ಹೊರಟ್ವಿ. ನನ್ನ ಮಗನೂ ನಮ್ಮ ಮನೆಯವ್ರ ಜೊತೆಗೆ ಬರ್ತಾಯಿದ್ದ. ಅಲ್ಲೆಂಥದ್ದು ಹಣ್ಣು ಸಿಕ್ತು, ಅಲ್ಲೆಂಥದ್ದು ಎಲೆ ಸಿಕ್ತು ಅಂತ ಅವನು ಅಪ್ಪಾಜಿಗೆ ಅದು ಕುಯ್ದುಕೊಡು ಇದು ಕುಯ್ದುಕೊಡು ಅಂತಲೇ ಬರ್ತಿದ್ದ. ಹಾಗೆ ಬಂದ್ವಿ ಮನೆಗೆ ಬಂದು ಮನೆ ಹತ್ರ ಬರ್ತಿದ್ದಾಗೆ ನನ್ನ ಮಗ ನನ್ನ ವೀಡಿಯೋ ಮಾಡಲೇ ಇಲ್ಲ ನೀನು ಅಂತಿದ್ದ. ಅವನು ಒಂಚೂರು ತೋರಿಸ್ಬಿಟ್ಟು ಮನೆಗೆ ಬಂದು ಎಲ್ಲ ಪಾತ್ರೆ ಎಲ್ಲ ಬಿದ್ದಿದ್ದು ಅವನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡೆ. ಅದನ್ನೆಲ್ಲ ತೊಳಿತಿದ್ದಂಗೆ ನಮ್ಮ ಮನೆಯವರು ಊಟ ಹಾಕ್ಕೊಳ್ತೀನಿ ಅಂತ ಅವರು ಬಾಟ್ಲು ತೊಳ್ಕೊಂಡ್ಬಿಟ್ಟು ಊಟ ಹಾಕ್ಕೊಂಡು ಅವರು ಊಟ ಮಾಡ್ತಿರೋತ್ತಿಗೆ ನಾನು ಮನೆಯನ್ನೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂಡೆ. ಪಾತ್ರೆಗಳೆಲ್ಲ ಅಲ್ಲಲ್ಲೆಲ್ಲ ಇದ್ದಿದ್ದಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು, ಎಷ್ಟಂದರೂ ಮನೆ ಕ್ಲೀನ್ ಇಲ್ಲ ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ದೆ ಊಟ ಮಾಡೋಕ್ಕೂ ಮನಸ್ಸಾಗಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಜ್ಯೂಸ್ ಬಾಟ್ಲಿ ತೊಗೊಂಡು ಬಂದಿದ್ರು. ಎಲ್ಲರೂ ಒಂದೊಂದು ಲೋಟ ಜ್ಯೂಸ್ ಹಾಕ್ಕೊಂಡು ಕುಡಿದ್ವಿ. ತಣ್ಣಗೆ ಅನಿಸಿತ್ತು. ನಿಂತ್ಕೊಂಡು ಕೆಲಸ ಮಾಡಿ ಸಾಕಾಗಿತ್ತು. ಬಿಸಿಲಲ್ಲಿ ಬೇರೆ ಹೋಗಿದ್ನಲ್ಲ, ಒಂಥರ ಸುಸ್ತಾಗಿತ್ತು. ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಕುಡ್ಕೊಂಡು ಊಟ ಮಾಡಿದೆ. ನಮ್ಮ ಮನೆಯವರು ನನ್ನ ಜೊತೆಗೆ ಕೂತ್ಕೊಂಡು ಊಟ ಮಾಡಿದರು. ತುಂಬ ಚೆನ್ನಾಗಾಗಿತ್ತು ಚಿಕನ್ ಸಾಂಬಾರು ಮತ್ತು ಚಪಾತಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್